ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಸರ್ಕಾರದ ಮುಂಗಡ ಪತ್ರದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಬಾರಿ ಕರ್ನಾಟಕದ ಮುಂಗಡ ಪತ್ರವನ್ನು ಮಂಡನೆ ಮಾಡಿದ್ದು ಅದು ದಾಖಲೆಯಾಗಿ CM ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದಂಥ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ. ಈ ರಾಜ್ಯ ಮುಂಗಡ ಪತ್ರವನ್ನು ನಾವು ಸಂವಿಧಾನದ 202ನೇ ವಿಧಿ ಅನ್ವಯ ಏನು ಮಾಡ್ತೇವೆ, ರಾಜ್ಯ ಮುಂಗಡ ಪತ್ರವನ್ನು ಮಂಡಿಸಲಾಗುತ್ತದೆ. ಈ ವರ್ಷ 2026 ಮತ್ತು 27ನೇ ಸಾಲಿನ ಕರ್ನಾಟಕದ ರಾಜ್ಯ ಮುಂಗಡ ಪತ್ರ ಏನಿದೆಯಲ್ಲ, ಈ ಮುಂಗಡ ಪತ್ರ ಈ ವರ್ಷ ಸಂವಿಧಾನದ 202ನೇ ವಿಧಿ ಅನ್ವಯ ಮಂಡನೆ ಮಾಡಲಾಯಿತು. ಈ ವರ್ಷದ ಮುಂಗಡ ಪತ್ರವನ್ನು ಸಿದ್ದರಾಮಯ್ಯರವರು ಮಂಡನೆ ಮಾಡುತ್ತಿರುವಂಥ 17ನೇ ಬಜೆಟು ಆಗಿದೆ. ಎಷ್ಟನೇ ಬಜೆಟು? 17ನೇ ಬಜೆಟು. ಈ ವರ್ಷದ ಬಜೆಟನ್ನು ಮಂಡನೆ ಮಾಡಲು ಸಿದ್ದರಾಮಯ್ಯರವರು ತೆಗೆದುಕೊಂಡಂಥ ಅವಧಿ ಎಷ್ಟಂತಂದ್ರೆ 3 ಗಂಟೆ 36 ನಿಮಿಷ ಸಮಯವನ್ನು ತೆಗೆದುಕೊಂಡು ಈ ವರ್ಷದ ಬಜೆಟನ್ನು ಮಂಡನೆ ಮಾಡಲಾಯಿತು. ಈ ವರ್ಷ ಮಂಡನೆ ಆದಂಥ ಬಜೆಟಿನ ಗಾತ್ರ ಎಷ್ಟಂತಂದ್ರೆ 4,48,004 ರೂಪಾಯಿ ಬಜೆಟಿನ ಗಾತ್ರ ಆಗಿದೆ. ಈ ಒಂದು ಬಜೆಟಿನ ಗಾತ್ರದಲ್ಲಿ ಒಟ್ಟು ರಾಜ್ಯದ ಸ್ವೀಕೃತಿಗಳು ಎಷ್ಟಂತಂದ್ರೆ 4,47,240 ಕೋಟಿ ರೂಪಾಯಿ ಆಗಿದೆ. ಅದರಲ್ಲಿ ರಾಜಸ್ವ ಒಟ್ಟು ಸ್ವೀಕೃತಿಗಳು ಎಷ್ಟಂತಂದ್ರೆ 3,15,050 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ಬಂಡವಾಳ ಸ್ವೀಕೃತಿ ಎಷ್ಟಂತಂದ್ರೆ 190 ಕೋಟಿ ಆಗಿದೆ. ಈ ವರ್ಷ ಏನು ಬಜೆಟ್ ಮಂಡನೆ ಆಯ್ತಲ್ಲ, ಈ ಮಂಡನೆ ಬಜೆಟ್ ಒಳಗೆ ಈ ವರ್ಷ ಸರ್ಕಾರ ಮಾಡಿರುವಂಥ ಸಾರ್ವಜನಿಕ ಸಾಲದ ಪ್ರಮಾಣ ಎಷ್ಟಂತಂದ್ರೆ ಅದು 1,32,000 ಕೋಟಿ ರೂಪಾಯಿ ಆಗಿದೆ. ಇಷ್ಟು ಅಂಕಿಅಂಶವನ್ನು ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಈ ರಾಜ್ಯ ಮುಂಗಡ ಪತ್ರದ ಒಟ್ಟು ವೆಚ್ಚ ಎಷ್ಟಂತಂದ್ರೆ ಅದು 4,48,004 ರೂಪಾಯಿ ಒಟ್ಟು ವೆಚ್ಚ ಆಗಿದೆ. ಆ ಒಟ್ಟು ವೆಚ್ಚದಲ್ಲಿ ಈ ವರ್ಷ ರಾಜಸ್ವ ವೆಚ್ಚ ಎಷ್ಟಂತಂದ್ರೆ 3,38,007 ಕೋಟಿ ರೂಪಾಯಿ ಆಗಿದೆ. ಅದರಲ್ಲಿ ನಿವ್ವಳ ಬಂಡವಾಳದ ವೆಚ್ಚ ಎಷ್ಟಂತಂದ್ರೆ 74,682 ಕೋಟಿ ರೂಪಾಯಿ ಆಗಿದೆ. ಒಟ್ಟಾರೆಯಾಗಿ ಒಟ್ಟು ಬಂಡವಾಳದ ವೆಚ್ಚ ಎಷ್ಟಂತಂದ್ರೆ ಅದು 84,567 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ಸಾಲವನ್ನು ಮರುಪಾವತಿ ಮಾಡಲು ಕೊಟ್ಟಂಥ ಅಮೌಂಟ್ ಎಷ್ಟಂತಂದ್ರೆ ಅದು 35,316 ಕೋಟಿ ರೂಪಾಯಿ. ಅದರಲ್ಲಿ ಒಟ್ಟು ಈ ಸಲ ರಾಜಸ್ವದ ಕೊರತೆ ಎಷ್ಟಂತಂದ್ರೆ ಅದು 22,952 ಕೋಟಿ ರೂಪಾಯಿನ ಕೊರತೆಯನ್ನು ಅನುಭವಿಸಿದೆ. ಈ ತೆರನಾಗಿ ಈ ವರ್ಷದ ಮುಂಗಡ ಪತ್ರದಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಂತ ಪ್ರಮುಖ ಅಂಕಿಅಂಶಗಳು ಆಗಿವೆ. ಈ ಎಲ್ಲ ಅಂಕಿಅಂಶಗಳಾದಮೇಲೆ ಈ ವರ್ಷದ ಒಂದು ಬಜೆಟಲ್ಲಿ ಕೆಲವೊಂದು ಹೊಸ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಯಿತು. ಆ ಯೋಜನೆಗಳ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ಮೊದಲನೇ ಯೋಜನೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು, ಯಾವುದು? ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಈ ವರ್ಷ ಬಜೆಟ್ನಲ್ಲಿ ಮಂಡನೆ ಮಾಡಲಾಯಿತು. ಈ ಒಂದು ಯೋಜನೆಗಾಗಿ ಕರ್ನಾಟಕ ಸರ್ಕಾರ 100 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿ ಇಟ್ಟಿದೆ. ಈ ಒಂದು ಯೋಜನೆ ಎದಕ್ಕಂತಂದ್ರೆ ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಮತ್ತು ಕೃಷಿ ತ್ಯಾಜ್ಯ ಮರುಬಳಕೆಯನ್ನು ಉತ್ತೇಜನ ಮಾಡಲು ಈ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಅನುಷ್ಠಾನವನ್ನು ಮಾಡಲಾಗಿದೆ. ಇನ್ನೊಂದು ಪ್ರಮುಖ ಸ್ಕೀಮ್ ಅಂತಂದ್ರೆ ಮಿಲೆಟ್ ಹಬ್ ಏಕ್ ಗವಾಕ್ಷಿ ವ್ಯವಸ್ಥೆ ಅಂತೇಳಿ. ಈ ಒಂದು ವ್ಯವಸ್ಥೆಯ ಮೂಲಕ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳನ್ನು ಉತ್ತೇಜನ ಮಾಡಲು ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರುತ್ತದೆ. ಇನ್ನೊಂದು ಪ್ರಮುಖವಾದ ಘೋಷಣೆ ವಸುಂಧರಾ ಮೃತ
ಕಾರ್ಯಕ್ರಮ ಅಂತೇಳಿ ಈ ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜನೆ ಮಾಡಲು ಈ ಒಂದು ಸ್ಕೀಮನ್ನು ಹಮ್ಮಿಕೊಂಡಿದೆ. ಇನ್ನೊಂದು ಸಸ್ಯ ಸಂಜೀವಿನಿ ಯೋಜನೆ ಅಂತೇಳಿ, ಸಸ್ಯ ಸಂಜೀವಿನಿ ಯೋಜನೆ ಇದು ಬೆಳೆಗಳಲ್ಲಿ ಕೀಟ ಮತ್ತು ರೋಗವನ್ನು ನಿಯಂತ್ರಣ ಮಾಡುವಂಥ ಒಂದು ಉದ್ದೇಶವಿಟ್ಟುಕೊಂಡು ಈ ಸಸ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂಥ ಘೋಷಣೆಯನ್ನು ಮಾಡಲಾಗಿದೆ. ಇನ್ನೊಂದು ಪ್ರಮುಖವಂಥ ಯೋಜನೆ ವರ್ಷಕ್ಕೊಂದು ಕರು ಶಿಬಿರ ಅಂತೇಳಿ ಇದನ್ನು ಕೂಡ ಘೋಷಣೆಯನ್ನು ಮಾಡಿದೆ. ಈ ವರ್ಷಕ್ಕೊಂದು ಕರು ಶಿಬಿರ ಏನಿದೆಯಲ್ಲ ಅದು ಜಾನುವಾರುಗಳ ಸಂತಾನೋತ್ಪತ್ತಿ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಯನ್ನು ನಿವಾರಣೆ ಮಾಡೋ ಸಲುವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಇನ್ನೊಂದು ಪ್ರಮುಖವಾದಂಥ ಘೋಷಣೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಅಂತೇಳಿ ಈ ಯೋಜನೆ ಘೋಷಣೆ ಮಾಡಲಾಗಿದೆ. ಈ ಯೋಜನೆ ಎದಕ್ಕಂತಂದ್ರೆ ಹೈಟೆಕ್ಕು ಕೃಷಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವುದು. ಆ ಕಡಿಮೆ ಮಾಡಲು ಏನು ಒಂದು ಹೈಟೆಕ್ ಹಾರ್ವೆಸ್ಟರ್ ಹಬ್ ಬೇಕಲ್ಲ ಆ ಹಬ್ಬನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಮತ್ತು ಇತ್ತೀಚೆಗೆ ಬಜೆಟಲ್ಲಿ ಸಿಲ್ಕ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಅವು ಎಲ್ಲೆಲ್ಲಿ ಅಂತಂದ್ರೆ ಒಂದು ರಾಮನಗರದಲ್ಲಿ ಸ್ಥಾಪನೆ ಆಗ್ತದೆ, ಸಿಡ್ಲಿಘಟ್ಟ, ಹಾವೇರಿ, ತಾಂಡವಪುರ ಮತ್ತು ಕಲಬುರಗಿ 5 ಕಡೆ ಸಿಲ್ಕ್ ಪಾರ್ಕನ್ನು ಸ್ಥಾಪನೆ ಮಾಡೋದಾಗಿ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಪ್ರಮುಖವಾದ ಯೋಜನೆ ಫಲಧಾರೆ ಶಿಬಿರ ಅಂತೇಳಿ. ಯಾವುದು ಫಲಧಾರೆ ಶಿಬಿರಗಳು? ಇದು ಎದಕ್ಕಂತಂದ್ರೆ ಜಾನುವಾರು ಸಂತಾನೋತ್ಪತ್ತಿ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸರ್ಕಾರ 1,000 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಸಿಟಿ ಸ್ಕ್ಯಾನಿಂಗ್ ಕೇಂದ್ರವನ್ನು ಸ್ಥಾಪನೆ ಮಾಡುವುದಾಗಿ ಈ ವರ್ಷದ ಬಜೆಟ್ನಲ್ಲಿ ತಿಳಿಸಲಾಗಿದೆ. ಅದೆಲ್ಲಂತಂದ್ರೆ ಒಂದು ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತದೆ, ಇನ್ನೊಂದು ಬೀದರ್ನಲ್ಲಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಸಿಟಿ ಸ್ಕ್ಯಾನಿಂಗ್ ಕೇಂದ್ರವನ್ನು ಸ್ಥಾಪನೆ ಮಾಡುವುದಾಗಿ ಈ ವರ್ಷ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಪ್ರಮುಖವಾದ ಸ್ಕೀಮ್ ಅಂತಂದ್ರೆ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡುವುದಾಗಿ ಈ ವರ್ಷದ ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ. ಅದೆಲ್ಲಿ ಅಂತಂದ್ರೆ ಒಂದು ಬೆಂಗಳೂರಲ್ಲಿ, ಇನ್ನೊಂದು ಬೀದರ್ನಲ್ಲಿ ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ನೆಕ್ಸ್ಟ್ ಒನ್ 38 ಲಕ್ಷ ರೈತರಿಗೆ ಶೂನ್ಯವಾದಂಥ ಬಡ್ಡಿ ದರದಲ್ಲಿ 30,000 ಕೋಟಿ ರೂಪಾಯಿಗಳಷ್ಟು ಕೃಷಿ ಸಾಲವನ್ನು ವಿತರಣೆ ಮಾಡುವಂಥ ಗುರಿಯನ್ನು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡುವುದಾಗಿ ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ. ಅದು 3,900 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದು ADB, KKRDB ಮತ್ತು KMERC ನೆರವಿನೊಂದಿಗೆ 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ವಿದ್ಯಾ ವಿಕಾಸ್ ಯೋಜನೆ ಅಡಿಯಲ್ಲಿ ಉಚಿತ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡುವಂಥ ಸ್ಕೀಮನ್ನು ಪೂರ್ವ ಪ್ರಾಥಮಿಕ ಶಾಲೆಯಿಂದ ಪದವಿ ಪೂರ್ವ ಹಂತದ ತನಕನೂ ಕೂಡ ವಿಸ್ತರಣೆಯನ್ನು ಮಾಡಲಾಗಿದೆ. ಅಂದ್ರೆ PUC ವಿದ್ಯಾರ್ಥಿಗಳೇನಾಗಲ್ಲ ಆ PVC ವಿದ್ಯಾರ್ಥಿಗಳಿಗೆ ಕೂಡ ಉಚಿತವಾದಂಥ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡುವಂಥ ಒಂದು ಸ್ಕೀಮನ್ನು ಹಾಕಿಕೊಂಡಿದೆ. ಆ ಸ್ಕೀಮ್ ಯಾವುದು? ವಿದ್ಯಾ ವಿಕಾಸ ಯೋಜನೆ ಅಂತೇಳಿ. ಮತ್ತು ಈ ವರ್ಷದ ಒಂದು ಬಜೆಟಲ್ಲಿ ಅತಿ ಪ್ರಮುಖ ಘೋಷಣೆ ಅಂತಂದ್ರೆ ಸಾಮಾಜಿಕ ಜಾಲತಾಣವನ್ನು ಬಳಕೆ ಮಾಡುವುದನ್ನು ನಿಷೇಧ ಮಾಡುವುದಾಗಿ ಘೋಷಣೆ ಮಾಡಿದೆ. ಅದು 16 ವರ್ಷದ ಒಳಗಿನ ಮಕ್ಕಳು ಏನಾಗ್ತಾರಲ್ಲ ಆ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನು ಬಳಕೆ ಮಾಡುವಂಥ ನಿಷೇಧವನ್ನು ಇಟ್ಟುಕೊಂಡಿದೆ. ಆಮೇಲೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿ ಉನ್ನತ ಶಿಕ್ಷಣವನ್ನು ಮುಂದುವರಿಸುತ್ತಿರುವ ವಿದ್ಯಾರ್ಥಿನಿಯರಿಗೆ 30,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಒಂದು ಘೋಷಣೆಯನ್ನು ಕೂಡ ಈ ವರ್ಷದ ಬಜೆಟ್ನಲ್ಲಿ ಮಾಡಲಾಗಿದೆ. ನೆಕ್ಸ್ಟ್ ಒನ್ ರೋಹಿತ್ ವಿಮಲ್
ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಕಾಯ್ದೆ ಎದಕ್ಕಂತಂದ್ರೆ ಜಾತಿ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೇಲಿನ ಶೈಕ್ಷಣಿಕ ಮತ್ತು ಸಾಮಾಜಿಕ ದೌರ್ಜನ್ಯವನ್ನು ತಡೆಯುವ ಸಲುವಾಗಿ ರೋಹಿತ್ ವಿಮಲ್ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರುವಂಥ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರಲ್ಲಿರುವಂಥ ವಿಕ್ಟೋರಿಯಾ ಆಸ್ಪತ್ರೆಯ ಹೆಸರನ್ನು ಮರುನಾಮಕರಣ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ. ಅದು ಏನು ಮರುನಾಮಕರಣ ಅಂತಂದ್ರೆ ಈ ವಿಕ್ಟೋರಿಯಾ ಆಸ್ಪತ್ರೆ ಏನಿದೆಯಲ್ಲ ಅದು ಇನ್ನು ಮುಂದೆ ಅದರ ಹೆಸರು ಏನಂತಂದ್ರೆ ಶಾಂತವೀರ ಗೋಪಾಲ ಗೌಡ ಆಸ್ಪತ್ರೆ ಅಂತೇಳಿ ಮರುನಾಮಕರಣವನ್ನು ಮಾಡಲಾಗಿದೆ. ಇನ್ನೊಂದು ಪ್ರಮುಖವಾದ ಯೋಜನೆ ಅಕ್ಕಪಡೆ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಈ ಅಕ್ಕಪಡೆ ಯೋಜನೆಯ ಪ್ರಮುಖ ಉದ್ದೇಶ ಏನಂತಂದ್ರೆ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಕಷ್ಟದ ಸಂದರ್ಭದಲ್ಲಿ ತಕ್ಷಣದ ನೆರವನ್ನು ಅಥವಾ ರಕ್ಷಣೆಯನ್ನು ನೀಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಅಕ್ಕಪಡೆ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ಪ್ರಮುಖವಾದ ಯೋಜನೆ ಮಾದಕ ವ್ಯಸನಿಗಳ ಪುನರ್ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ. ಯಾಕಂತಂದ್ರೆ ಮಾದಕ ವ್ಯಸನಕ್ಕೆ ಒಳಗಾದ 18 ವರ್ಷದ ಮಕ್ಕಳಿಗಾಗಿ ಅಥವಾ ಆ ಮಕ್ಕಳನ್ನು ನಿಯಂತ್ರಣ ಮಾಡುವ ಸಲುವಾಗಿ ಈ ಮಾದಕ ವ್ಯಸನಿಗಳ ಪುನರ್ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಇನ್ನೊಂದು ಯೋಜನೆ ಮಹತ್ವಪೂರ್ಣ ಯೋಜನೆ ಅಂತೇಳಿ. ಈ ಯೋಜನೆ ಏನಂತಂದ್ರೆ ಗರ್ಭಿಣಿ ಮತ್ತು ಬಾಣತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿಯೇ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡುವಂಥ ಯೋಜನೆ. ಅದು ಯಾವುದು? ಮಹತ್ವಪೂರ್ಣ ಯೋಜನೆ. ಈ ಯೋಜನೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಅವರಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತದೆ. ನೆಕ್ಸ್ಟ್ ಒನ್, ಪ್ರಜಾಸೌಧವನ್ನು ನಿರ್ಮಾಣ ಮಾಡುವುದಾಗಿ ಈ ವರ್ಷದ ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ. ಅವು ಎಲ್ಲಿ ಸ್ಥಾಪನೆ ಆಗ್ತಾವಂತಂದ್ರೆ ಒಂದು ಬೆಳಗಾವಿ ಜಿಲ್ಲೆಯ ಬೈಲುವಂಗಲದಲ್ಲಿ ಒಂದು ಸೌಧ, ಇನ್ನು ಬಳ್ಳಾರಿ ಜಿಲ್ಲೆಯ ಸಿರಿಗುಪ್ಪದಲ್ಲಿ 2 ಪ್ರಜಾಸೌಧವನ್ನು ನಿರ್ಮಾಣ ಮಾಡುವುದಾಗಿ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ನೆಕ್ಸ್ಟ್ ಒನ್, ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧ ಸಂಕೀರ್ಣ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದೆ. ಅದು ಎಲ್ಲಿ ಅಂತಂದ್ರೆ ಬೆಂಗಳೂರಿನ ಸುಮನಹಳ್ಳಿಯಲ್ಲಿ ಈ ಒಂದು ಆಡಳಿತ ಸೌಧವನ್ನು ನಿರ್ಮಾಣ ಮಾಡಲಾಗ್ತದೆ. ಇದಕ್ಕಾಗಿ ಸರ್ಕಾರ 50 ಕೋಟಿ ರೂಪಾಯಿ ಅಮೌಂಟನ್ನು ವೆಚ್ಚವನ್ನು ಮಾಡುತ್ತದೆ. ನೆಕ್ಸ್ಟ್ ಒನ್, KHB ಸೂರ್ಯ ಕ್ರೀಡಾ ಗ್ರಾಮ ಅಂತೇಳಿ ಇದು ಒಂದು ಕೂಡ ಘೋಷಣೆಯಾಗಿದೆ. ಈ ಒಂದು ಹೆಸರಿನಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ 80,000 ಆಸನವುಳ್ಳಂಥ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡುವುದಾಗಿ ಈ ವರ್ಷ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ನೆಕ್ಸ್ಟ್ ಒನ್, ನಮ್ಮ ಮನೆ ಯೋಜನೆ ಅಂತೇಳಿ ಇದು ಕರ್ನಾಟಕ ಸರ್ಕಾರದ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ರಿಯಾಯಿತಿ ದರದಲ್ಲಿ 50,000 ಮನೆಗಳನ್ನು ಅಥವಾ ನಿವೇಶನಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಈ ಯೋಜನೆ ಅಡಿಯಲ್ಲಿ ಮಾಡಲಾಗುತ್ತದೆ. ಇನ್ನೊಂದು ಪ್ರಮುಖವಾದ ಘೋಷಣೆ ಯಾವತ್ತಂದ್ರೆ ಇಂದಿರಾ ಆಹಾರದ ಕಿಟ್ ವಿತರಣೆಯನ್ನು ಮಾಡಲಾಗ್ತದೆ. ಯಾಕಂತಂದ್ರೆ ಈ ಅನ್ನಭಾಗ್ಯ ಯೋಜನೆ ಏನಿದೆಯಲ್ಲ, ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇನ್ನು ಹೆಚ್ಚುವರಿಯಾಗಿ 5 kg ಅಕ್ಕಿ ಏನಿತ್ತಲ್ಲ, ಆ 5 kg ಅಕ್ಕಿಯ ಬದಲಾಗಿ ನಾವೇನು ವಿತರಣೆ ಮಾಡ್ತೇವೆ ಅಂತಂದ್ರೆ ಇಂದಿರಾ ಆಹಾರ ಕಿಟ್ಟನ್ನು ವಿತರಣೆಯನ್ನು ಮಾಡಲಾಗುತ್ತದೆ ಎಂಬುದನ್ನು ಈ ವರ್ಷದ ಒಂದು ಬಜೆಟಲ್ಲಿ ಮಂಡನೆಯನ್ನು ಮಾಡಲಾಗಿದೆ. ಈ ಪ್ರಶ್ನೆ ರಿಪೀಟ್ ಆಗಿದೆ, ಇದನ್ನು ಸ್ವಲ್ಪ ವಿದ್ಯಾರ್ಥಿಗಳು ತಿಳ್ಕೋಬಹುದು. ನೆಕ್ಸ್ಟ್ ಒನ್, ಕೌಶಲ್ಯ ತರಬೇತಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡುವುದಾಗಿ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಅದು ಎಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಈ ಕೌಶಲ್ಯ ತರಬೇತಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ಅದು 200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತದೆ ಎಂಬ ಒಂದು ಯೋಜನೆಯನ್ನು ಈ ವರ್ಷದ ಬಜೆಟ್ನಲ್ಲಿ ನಾವು ತಿಳ್ಕೊಳ್ಬಹುದು. ಇನ್ನೊಂದು ಪ್ರಮುಖವಾದ ಯೋಜನೆ ಕಾಯಕ ಭಾಗ್ಯ ಯೋಜನೆ ಅಂತೇಳಿ. ಈ ಯೋಜನೆ ಅಡಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ
ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪನೆ ಮಾಡುವ ಸಲುವಾಗಿ ಅಥವಾ ಅವರಿಗೆ ಅನುಕೂಲವಾಗಲಿ ಅಂತೇಳಿ ಕಾಯಕ ಭಾಗ್ಯ ಯೋಜನೆಯನ್ನು ಘೋಷಣೆಯನ್ನು ಮಾಡಿದೆ. ಇನ್ನೊಂದು ಪ್ರಮುಖವಾದಂಥ ಮಾಹಿತಿ, ಪಾಂಡವಪುರ ಸಾಯುವ ತಾಲೂಕನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆಯನ್ನು ಮಾಡಿದೆ. ಅದು ಎಲ್ಲಿ ಬರ್ತದೆ? ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನು ಸಂಪೂರ್ಣವಾಗಿ ಸಾಯುವ ತಾಲೂಕನ್ನಾಗಿ ಮಾಡುವಂಥ ಒಂದು ಘೋಷಣೆಯನ್ನು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಇನ್ನೊಂದು ಪ್ರಮುಖವಾದಂಥ ಸ್ಕೀಮು ಪ್ರಗತಿ ಪಥ ಯೋಜನೆಯನ್ನು ಘೋಷಣೆಯನ್ನು ಮಾಡಿದೆ. ಇದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಅಂತೆಲ್ಲ ಅದರ ಒಂದು ಸಹಾಯದೊಂದಿಗೆ 5,190 ಕೋಟಿ ರೂಪಾಯಿ ವೆಚ್ಚದಲ್ಲಿ 7,110 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸುವಂಥ ಯೋಜನೆ ಪ್ರಗತಿ ಪಥ ಯೋಜನೆ ಆಗಿದೆ. ಈ ಒಂದು ಯೋಜನೆಗೆ ಈ ವರ್ಷ 500 ಕೋಟಿ ರೂಪಾಯಿ ಅನುದಾನವನ್ನು ಈ ವರ್ಷದ ಬಜೆಟ್ನಲ್ಲಿ ಮೀಸಲಾಗಿ ಇಡಲಾಗಿದೆ. ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಇನ್ನು ಮುಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಅಂತೇಳಿ ಮರುನಾಮಕರಣವನ್ನು ಮಾಡುವುದಾಗಿ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ನೆಕ್ಸ್ಟ್ ಒನ್, ಅನಂತ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಈ ಅನಂತ ಯೋಜನೆ ಏನಂತಂದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸೋಲಾರ್ ಮೈಕ್ರೋ ಗ್ರಿಡನ್ನು ಸ್ಥಾಪಿಸುವಂಥ ಒಂದು ಯೋಜನೆ ಅನಂತ ಯೋಜನೆ. ಈ ಒಂದು ಯೋಜನೆಯನ್ನು ಅನುಷ್ಠಾನವನ್ನು ಮಾಡಲಾಗ್ತದೆ. ಇನ್ನು ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡುವುದಾಗಿ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಅಲ್ಲಿ ಧಾರವಾಡದಲ್ಲಿ 4 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನು ಮತ್ತು ಬೆಂಗಳೂರಿನಲ್ಲಿ 2 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸುವುದಾಗಿ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಮತ್ತು ಈ ವರ್ಷದ ಬಜೆಟ್ನಲ್ಲಿ ಗೃಹಜ್ಯೋತಿ ಯೋಜನೆಗೆ 10,578 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿ ಇಡಲಾಗಿದೆ. ಇನ್ನೊಂದು ಪ್ರಮುಖವಾದ ಯೋಜನೆ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತೇಳಿ. ಈ ಒಂದು ಯೋಜನೆಗೆ RESCO ಮಾದರಿಯಲ್ಲಿ 10,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 3,000 ಮೆಗಾವ್ಯಾಟ್ ವಿದ್ಯುತ್ ಸ್ಥಾವರಗಳನ್ನು ಪ್ರಾರಂಭ ಮಾಡುವಂಥ ಒಂದು ಯೋಜನೆ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆಯನ್ನು ಘೋಷಣೆಯನ್ನು ಮಾಡಲಾಗಿದೆ. ನೆಕ್ಸ್ಟ್ ಒನ್, ಬೆಂಗಳೂರು ರೋಬೋಟಿಕ್ಸ್ ಮತ್ತು AI ಇನೋವೇಷನ್ ಝೋನ್ ಅನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಅದು ಇಸ್ರೋ ಮತ್ತು ಕಿಯೋನಿಕ್ಸ್ ಸಂಯೋಗದಲ್ಲಿ ಬೆಂಗಳೂರಿನ ರೋಬೋಟಿಕ್ಸ್ ಮತ್ತು AI ಇನೋವೇಷನ್ ಝೋನನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು IIT ರಾಯಚೂರಿನಲ್ಲಿ AI ಶ್ರೇಷ್ಠತಾ ಕೇಂದ್ರವನ್ನು ಸ್ಥಾಪನೆ ಮಾಡುವುದಾಗಿ ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಇನ್ನೊಂದು ಪ್ರಮುಖ ಮಾಹಿತಿ ನೋಡಲಿ, ಸಿದ್ದರಾಮಯ್ಯರವರ ಜಿಲ್ಲೆಯಾದಂಥ ಬೆಂಗಳೂರು ನಗರವನ್ನು ರಾಜ್ಯದ 2ನೆಯ IT ಸಿಟಿಯಾಗಿ ಅಭಿವೃದ್ಧಿಯನ್ನು ಗೊಳಿಸುವಂಥ ಒಂದು ಯೋಜನೆಯನ್ನು ಈ ವರ್ಷದ ಒಂದು ಬಜೆಟ್ನಲ್ಲಿ ಇಟ್ಟುಕೊಳ್ಳಲಾಗಿದೆ. ಇನ್ನೊಂದು ಪ್ರಮುಖವಾದ ಮಾಹಿತಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡ್ರೋನ್ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಪೀಠ ಅದು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಈ ಒಂದು ಅಧ್ಯಯನ ಪೀಠವನ್ನು ಡಾಕ್ಟರ್ UR ಅನಂತಮೂರ್ತಿ ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಎಂಬ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಕರ್ನಾಟಕ ರಾಜ್ಯ ಜಾಗತಿಕ ಸ್ಟಾರ್ಟಪ್ ಪರಿಸರದಲ್ಲಿ 14ನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂಬ ಮಾಹಿತಿ ಈ ವರ್ಷದ ಬಜೆಟ್ನಲ್ಲಿ ನಮಗೆ ಲಭ್ಯವಾಗ್ತದೆ. ನೆಕ್ಸ್ಟ್ ಒನ್, ಸಾಂಸ್ಕೃತಿಕ ನಾಯಕ ಬಸವಣ್ಣ ಜೈವಿಕ ವೈವಿಧ್ಯ ಉದ್ಯಾನ ನಿರ್ಮಾಣವನ್ನು ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಅದು ಎಲ್ಲಿ ಅಂತಂದ್ರೆ ಬೆಂಗಳೂರಿನ ಮಾದಪ್ಪನಹಳ್ಳಿಯಲ್ಲಿ ಈ ಒಂದು ಉದ್ಯಾನವನ್ನು ನಿರ್ಮಾಣವನ್ನು ಮಾಡಲಾಗುತ್ತದೆ ಎಂಬ ಘೋಷಣೆ ಆಗಿದೆ.
ಇನ್ನು ಸಿನಿಮಿತ್ರ ಎಂಬ ಡಿಜಿಟಲ್ ಏಕಗವಾಕ್ಷಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತದೆ. ಅದೆದಕ್ಕಂತಂದ್ರೆ ಚಿತ್ರೀಕರಣಗಳಿಗೆ ಅಗತ್ಯವಿರುವಂಥ ಅನುಮತಿಗಳನ್ನು ನೀಡುವ ಸಲುವಾಗಿ ಈ ವ್ಯವಸ್ಥೆ ಅನುಷ್ಠಾನಕ್ಕೆ ಬರುತ್ತದೆ. ಇನ್ನು ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪನ್ನು ಅಭಿವೃದ್ಧಿಪಡಿಸುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಈ ಮ್ಯಾಪ್ ಎದಕ್ಕೆ ಡೆವಲಪ್ಮೆಂಟ್ ಅಂತಂದ್ರೆ ಚಿತ್ರೀಕರಣದ ಸ್ಥಳಗಳನ್ನು ಅಥವಾ ಆ ಸ್ಥಳಗಳ ಮಾಹಿತಿಯನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ಒಂದು ಮ್ಯಾಪನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಎಂಬ ಮಾಹಿತಿಯನ್ನು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಆಪರೇಷನ್ ಪರಿಶುದ್ಧೀಕರಣ ಎಂಬ ಯೋಜನೆ ಇದೆ. ಈ ಆಪರೇಷನ್ ಪರಿಶುದ್ಧೀಕರಣ ಯೋಜನೆ ಅಂತಂದ್ರೆ ಕಾರಾಗೃಹದಲ್ಲಿ ಮೊಬೈಲು, ಗಾಂಜಾ ಮತ್ತು ಇನ್ನಿತರ ನಿಷೇಧಿತ ವಸ್ತುಗಳ ಬಳಕೆ ಮತ್ತು ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟುವ ಸಲುವಾಗಿ ಆಪರೇಷನ್ ಪರಿಶುದ್ಧೀಕರಣ ಎಂಬ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗುತ್ತದೆ. ನೆಕ್ಸ್ಟ್ ಒನ್, ಮಾದಕ ದ್ರವ್ಯ ವ್ಯಸನಯುಕ್ತ ಕೇಂದ್ರವನ್ನು ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತದೆ ಎಂಬ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಶಕ್ತಿ ಯೋಜನೆಗೆ ಈ ವರ್ಷದ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿ ಇಡಲಾಗಿದೆ. ಮುಂದಿನ ಮಾಹಿತಿ, ವಿಶ್ವ ಬ್ಯಾಂಕಿನ ಸಹಾಯದಿಂದ 2,000 ಕೋಟಿ, ಯಾವ ಬ್ಯಾಂಕು? ವಿಶ್ವ ಬ್ಯಾಂಕಿನ ಸಹಾಯದಿಂದ 2,000 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕರ್ನಾಟಕ ಎಲೆಕ್ಟ್ರಾನಿಕ್ ಬಸ್ ಪ್ರೋಗ್ರಾಮನ್ನು ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತದೆ ಎಂಬ ಘೋಷಣೆಯನ್ನು ಮಾಡಲಾಗಿದೆ. ಮತ್ತು ಈ ಕೋರ್ಟ್ಗಳನ್ನು ಪ್ರಾರಂಭವನ್ನು ಮಾಡಲಾಗ್ತದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅದು ಎಲ್ಲಿ ಅಂತಂದ್ರೆ ಒಂದು ಬೆಂಗಳೂರು ಒಳಗೆ, ಧಾರವಾಡ, ಕಲಬುರಗಿ ಮತ್ತು ಮೈಸೂರು ನಗರದಲ್ಲಿ ಈ ಕೋರ್ಟ್ಗಳನ್ನು ಪ್ರಾರಂಭಿಸಲಾಗುತ್ತದೆ ಎಂಬ ಮಾಹಿತಿ ಘೋಷಣೆ ಆಗಿದೆ. ಇನ್ನು ದ್ರವೀಕೃತ ನೈಸರ್ಗಿಕ ಅನಿಲ LNG ಅಂತ ಕರಿತೀವಲ್ಲ, ಅದರ ಮೇಲಿನ ಕರ್ನಾಟಕ ಮಾರಾಟ ಟ್ಯಾಕ್ಸನ್ನು 14.34ರಿಂದ 5ಕ್ಕೆ ಇಳಿಕೆ ಮಾಡಲಾಗುತ್ತದೆ ಎಂಬ ಘೋಷಣೆಯನ್ನು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಇಲ್ಲಿ ಈ ಚಿತ್ರದಲ್ಲಿ ಗಮನಿಸುವಂಥ ವಿದ್ಯಾರ್ಥಿ ಏನು ಗಮನಿಸಬೇಕಂತಂದ್ರೆ ಇದನ್ನು ಬಿಟ್ಟು ಇವು ಏನು ಪಂಚ ಗ್ಯಾರಂಟಿ ಬರ್ತಾವಲ್ಲ, ಯಾವ ಗ್ಯಾರಂಟಿ? ಪಂಚ ಗ್ಯಾರಂಟಿಗಳು ಏನು ಬರ್ತಾವಲ್ಲ, ಈ ಗ್ಯಾರಂಟಿಗೆ ಕರ್ನಾಟಕ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಇದಕ್ಕೆ 28,608 ರೂಪಾಯಿ ಹಣವನ್ನು ಮೀಸಲಾಗಿ ಇಟ್ಟಿದೆ. ಇನ್ನು ಅನ್ನಭಾಗ್ಯ ಯೋಜನೆ ಇದೆಯಲ್ಲ, ಈ ಅನ್ನಭಾಗ್ಯ ಯೋಜನೆಗೆ 10,600 ರೂಪಾಯಿ ಕೋಟಿಯನ್ನು ಮೀಸಲಾಗಿ ಇಟ್ಟಿದೆ. ಇನ್ನು ಈ ಗೃಹಜ್ಯೋತಿ ಯೋಜನೆ ಇದೆಯಲ್ಲ, ಈ ಗೃಹಜ್ಯೋತಿ ಯೋಜನೆಗೆ 9,657 ಕೋಟಿ ರೂಪಾಯಿ. ಇನ್ನು ಶಕ್ತಿ ಯೋಜನೆ ಏನಿದೆಯಲ್ಲ, ಈ ಶಕ್ತಿ ಯೋಜನೆ 5,300 ಕೋಟಿ ರೂಪಾಯಿ. ಯುವ ನಿಧಿ ಯೋಜನೆಗೆ 1,500 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿ ಇಟ್ಟಿದೆ. ಒಟ್ಟು ಈ ಪಂಚ ಗ್ಯಾರಂಟಿಗಳಿಗೆ ಒಟ್ಟಾಗಿ ಇಟ್ಟಂಥ ಹಣ ಎಷ್ಟಂತಂದ್ರೆ 55,665 ಕೋಟಿ ಹಣವನ್ನು ಈ ವರ್ಷದ ಬಜೆಟ್ನಲ್ಲಿ ಮೀಸಲಾಗಿ ಇಟ್ಟಿದೆ. ಇಲ್ಲಿ ನೋಡ್ರಿ, ದೇಶದಲ್ಲಿ 5ನೇ ಅತಿ ದೊಡ್ಡ ಬಜೆಟಾಗಿ ಕರ್ನಾಟಕದ ಬಜೆಟು ದಾಖಲೆಯನ್ನು ಹೊಂದಿದೆ. ಇಲ್ಲಿ ನೋಡ್ರಿ, ಉತ್ತರ ಪ್ರದೇಶ 9.12 ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದೆ. ಮಹಾರಾಷ್ಟ್ರ 7 ಲಕ್ಷ ಕೋಟಿ ಗಾತ್ರದ ಬಜೆಟು ಮಂಡನೆಯಾಗಿದೆ. ಇನ್ನು ರಾಜಸ್ಥಾನ 6.11 ಲಕ್ಷ ಕೋಟಿ ಬಜೆಟು, ಕರ್ನಾಟಕ 4.48 ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದೆ. ಇನ್ನು ತಮಿಳುನಾಡು 4.39 ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದೆ. ಇಲ್ಲಿ ನೋಡ್ರಿ, ತಮಿಳುನಾಡಿನ ಬಜೆಟಿನ ಗಾತ್ರ 2025-26ನೇ ಸಾಲಿದ್ದು ಇಲ್ಲೈತಲ್ಲ ಇದು. ಈ ವರ್ಷ ಅಲ್ಲಿ ತಮಿಳುನಾಡಲ್ಲಿ ಬಜೆಟಿನ ಗಾತ್ರ 4.50 ಲಕ್ಷ ಕೋಟಿ ದಾಟುವ ಸಾಧ್ಯತೆ ಇರುವುದರಿಂದ ಕರ್ನಾಟಕ ದೇಶದಲ್ಲಿ 5ನೇ ಅತಿ ದೊಡ್ಡ ಬಜೆಟ್ ಆಗುವಂಥ ಸಂಭವ ಇದೆ. ಓಕೆನಾ? ಫಸ್ಟು UP, ಸೆಕೆಂಡು ಮಹಾರಾಷ್ಟ್ರ, ಥರ್ಡು ರಾಜಸ್ಥಾನ, ಫೋರ್ತು ತಮಿಳುನಾಡು, ಫಿಫ್ತ್ ಒನ್ ಕರ್ನಾಟಕ ಆಗ್ತದೆ. ನೆಕ್ಸ್ಟ್ ಒನ್ ನೋಡಲಿ, ಈ ವರ್ಷದ ಬಜೆಟ್ನಲ್ಲಿ ವೈಷ್ಣೋದೇವಿ ಯಾತ್ರಿಗಳಿಗೆ 5,000 ರೂಪಾಯಿ ಸಹಾಯಧನವನ್ನು ನೀಡುವುದಾಗಿ ಕರ್ನಾಟಕ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಯಾಕಂತಂದ್ರೆ
ಕರ್ನಾಟಕದಿಂದ ಜಮ್ಮು ಕಾಶ್ಮೀರದಲ್ಲಿರುವಂಥ ಮಾತಾ ವೈಷ್ಣೋದೇವಿ ದೇವಸ್ಥಾನಕ್ಕೆ ಯಾತ್ರೆಯನ್ನು ಕೈಗೊಳ್ಳುವಂಥ ಭಕ್ತರಿಗೆ ಕರ್ನಾಟಕ ಸರ್ಕಾರ 5,000 ರೂಪಾಯಿ ಹಣವನ್ನು ಸಹಾಯಧನವನ್ನು ಕೊಡ್ತದೆ. ಈ ಒಂದು ಸ್ಕೀಮ್ ಬಗ್ಗೆ ಈಗ ಆಲ್ರೆಡಿ ಹಿಂದಿನ ಸ್ಲೈಡ್ ಒಳಗೆ ಚರ್ಚೆ ಮಾಡಲಾಗಿದೆ. ಇನ್ನೊಂದು ಯೋಜನೆ ಸಶಕ್ತ ಕರ್ನಾಟಕ ಯೋಜನೆ ಅಂತೇಳಿ. ಈ ಯೋಜನೆ ಎದಕ್ಕಂತಂದ್ರೆ ಕ್ರೀಡೆಗಳಿಗೆ ಉತ್ತೇಜನವನ್ನು ನೀಡುವ ಸಲುವಾಗಿ ಈ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಇನ್ನು ವಸತಿ ಯೋಜನೆಗಳ ಬಗ್ಗೆ ತಿಳ್ಕೊಬೇಕಂತಂದ್ರೆ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೇನಿದೆಯಲ್ಲ ಆ ಮನೆಯನ್ನು ನೀಡುವಂಥ ಹಣವನ್ನು 2 ಲಕ್ಷ ರೂಪಾಯಿ ಹಣಕ್ಕೆ ಹೆಚ್ಚಳವನ್ನು ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಸಮುದಾಯಕ್ಕೆ 3 ಲಕ್ಷ ರೂಪಾಯಿ ಹಣದ ವೆಚ್ಚವನ್ನು ಹೆಚ್ಚಿನ ಒಂದು ಹಣವನ್ನು ಈ ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ಹಣವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಲಾಗುತ್ತದೆ. ಇನ್ನೊಂದು ಪ್ರಮುಖವಾದ ಯೋಜನೆ ಜಲನಿಧಿ ಯೋಜನೆ ಅಂತೇಳಿ. ಈ ಜಲನಿಧಿ ಯೋಜನೆ ಏನಿದೆಯಲ್ಲ ಇದು ಮಜುಗಾಯಿ ದೇವಾಲಯಗಳ 259 ಕಲ್ಯಾಣಿಗಳ ಪುನರ್ಜೀವನಕ್ಕಾಗಿ ಈ ಜಲನಿಧಿ ಯೋಜನೆಯನ್ನು ಅನುಷ್ಠಾನವನ್ನು ಗೊಳಿಸಲಾಗಿದೆ. ಇನ್ನು AI ಮತ್ತು ಬಿಗ್ ಡೇಟಾ ಕ್ಷೇತ್ರದಲ್ಲಿ ವಿಶ್ವದ ಟಾಪ್ 50 AI ನಗರದಲ್ಲಿ ಬೆಂಗಳೂರು 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಕೂಡ ಖುಷಿ ಕೊಡುವಂಥ ವಿಚಾರ. ವಿಶ್ವದ ಟಾಪ್ 50 ನಗರದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ನಗರ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಈ ವರ್ಷ ಏನಿದೆಯಲ್ಲ ಈ ಕರ್ನಾಟಕದ ಬಜೆಟನ್ನು ನಾವೇನು ಮಾಡೀವಿ, ಕರ್ನಾಟಕದ 11G ಆರ್ಥಿಕತೆ ಅಂತೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಒಂದು ಗ್ಯಾರಂಟಿ ಎಕನಾಮಿ, ಇನ್ನೊಂದು ಗುಡ್ ಪಬ್ಲಿಕ್ ಎಜುಕೇಷನ್ ಅಂತೇಳಿ, ಥರ್ಡ್ ಒನ್ ಗುಡ್ ಹೆಲ್ತ್ ಟು ಆಲ್ ಅಂತೇಳಿ, 4 ಗ್ರಾಸ್ ರೂಟ್ ಎಕನಾಮಿ ಅಂತೇಳಿ, 5 ಗುಡ್ ಗವರ್ನೆನ್ಸ್ ಅಂತೇಳಿ, 6th ಒನ್ ಗಿಗ್ ಎಕನಾಮಿ ಅಂತೇಳಿ, 7th ಒನ್ ಜಿಯೋಗ್ರಾಫಿಕಲ್ ಇಕ್ವಿಲಿಟಿ ಅಂತೇಳಿ, 8th ಒನ್ ಗ್ಲೋಬಲ್ ಟ್ರೆಂಡ್ ಎಕನಾಮಿ ಆ್ಯಂಡ್ ವ್ಯಾಪಾರ ಮತ್ತು ಕೈಗಾರಿಕಾ ಅಭಿವೃದ್ಧಿ ಅಂತೇಳಿ, 9 ಗ್ಲೋಬಲ್ ಟ್ರೋಟಿಂಗ್ ಎಕನಾಮಿ ಅಂತೇಳಿ, 10 ಗ್ರೀನ್ ಎಕನಾಮಿ ಅಂತೇಳಿ, 11 ಗ್ರೋಯಿಂಗ್ ಅರ್ಬನ್ ಎಕನಾಮಿ ಅಂತೇಳಿ. ಒಟ್ಟು ಈ 11 ಅಂಶಗಳ ಮೇಲೆ ಕರ್ನಾಟಕ ಸರ್ಕಾರ ಅತಿ ಹೆಚ್ಚು ಒತ್ತನ್ನು ಈ ವರ್ಷದ ಬಜೆಟ್ನಲ್ಲಿ ಕೊಡಲಾಗಿದೆ. ಇವಕ್ಕೆ ನಾವು ಕರ್ನಾಟಕದ 11G ಆರ್ಥಿಕತೆ ಅಂತೇಳಿ ಕರಿತೀವಿ. ಓಕೆನಾ? ಈ 11 ಯಾವ ಅಂತೇಳಿ ನೀವೇನು ಮಾಡಬೇಕು, ಗಮನವಾಗಿ ನೋಟನ್ನು ಮಾಡ್ಕೋಬೇಕು. ಯಾಕಂತಂದ್ರೆ ಎಕ್ಸಾಮ್ ಒಳಗೆ ಏನು ಮಾಡ್ತಾನೆ, ಮ್ಯಾಚ್ ಆಫ್ ದಿ ಫಾಲೋಯಿಂಗ್ಗಳು ಕೊಟ್ಟು ಇದರಲ್ಲಿ ಯಾವುದು ಅಲ್ಲ ಯಾವುದು ಹೌದು ಅಂತೇಳಿ ಕೇಳುವಂಥ ಸಂಭವ ಇರ್ತದೆ. ಇನ್ನು ಇಲ್ಲಿ ನೋಡಿರಿ, 2026 ಮಾರ್ಚಿನ ವೇಳೆಗೆ 2026 ಮಾರ್ಚಿನ ಅಂತ್ಯಕ್ಕೆ ಕರ್ನಾಟಕದ ಒಟ್ಟು ಹೊಣೆಗಾರಿಕೆ ಅಥವಾ ಸಾಲ ಎಷ್ಟಂತಂದ್ರೆ 7.64 ಲಕ್ಷ ಕೋಟಿಯಷ್ಟು ಸಾಲವನ್ನು ಹೊಂದಿದೆ. ಇದು 2027 ಮಾರ್ಚ್ ಅಂತ್ಯಕ್ಕೆ ಎಷ್ಟಾಗತ್ತಂತಂದ್ರೆ 8.24 ಲಕ್ಷ ಕೋಟಿ ರಾಜ್ಯದ ಸಾಲ ಆಗುವಂಥ ಸಾಧ್ಯತೆ ಇರ್ತದೆ ಎಂಬುದು ಬಜೆಟಲ್ಲಿ ಬಂದಿರುವಂಥ ಮಾಹಿತಿ ಆಗಿದೆ. ಇನ್ನು ನೆಕ್ಸ್ಟ್ ಒನ್, ಈ ವರ್ಷದ ಬಜೆಟ್ ಏನಿದೆಯಲ್ಲ ಇಲ್ಲಿ ಆದಾಯವ ಎಲ್ಲಿಂದ ಬಂದಿದೆ ಎಂಬ ಮಾಹಿತಿ ಇದೆ. ಓಕೆನಾ? ಅದು ನಾವು ಪೈಸೆ ಲೆಕ್ಕದಲ್ಲಿ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಅತಿ ಹೆಚ್ಚು ಆದಾಯ ಬಂದಿದ್ದು ಎಲ್ಲಿ ಅಂತಂದ್ರೆ 49% ರಾಜ್ಯ ತೆರಿಗೆ ಆದಾಯದಿಂದ ಬಂದಿದೆ. ಆಮೇಲೆ ಇದು ಕೂಡ ಗಮನಿಸಿ, ಇದು ಮತ್ತು ಇದು ಇಷ್ಟು ಪ್ರಮಾಣದ ಹಣವನ್ನು ಕೇಂದ್ರ ಸರ್ಕಾರ ಪಡೆದುಕೊಂಡಿದೆ. ಇನ್ನು ಯಾವ ವಲಯಕ್ಕೆ ಅತಿ ಹೆಚ್ಚು ವೆಚ್ಚವನ್ನು ಮಾಡಲಾಗಿದೆ ಅದು ಕೂಡ ತಿಳ್ಕೋಬೇಕು. ಅತಿ ಹೆಚ್ಚು ವೆಚ್ಚ ಆಗಿದೆ ಅಂತೇಳಿ ಇಲ್ಲೇ ನೋಡಿರಲಿ, ಸಾಲ ಮರುಪಾವತಿ ಏನಿದೆಯಲ್ಲ ಇದು ಅತಿ ವೆಚ್ಚದ ಬಾಬ್ತು ಆಗಿದೆ. ಎನ್ನುವುದಂಥ ಇವೇನಲ್ಲಿ ಬಣ್ಣದಲ್ಲಿ ಇದಲ್ಲ, ಇದು ಈ ಬಣ್ಣ ಇತರೆ ಆರ್ಥಿಕ ಸೇವೆಗಳು, ಇದು ಶಿಕ್ಷಣ, ಸಮಾಜ ಕಲ್ಯಾಣ, ಆರೋಗ್ಯ, ಇತರೆ ಸಾಮಾಜಿಕ ಸೇವೆಗಳು, ನೀರು ಪೂರೈಕೆ ಮತ್ತು ಇತರೆ ಸಾಮಾನ್ಯ ಸೇವೆಗಳು. ಇಲ್ಲಿ ಕಾಲಮ್ ಇದೆಯಲ್ಲ, ಈ ಒಂದು ನಕ್ಷೆ ಒಳಗೆ ನೀವೇನು ಮಾಡ್ಬೋದು, ಕರ್ನಾಟಕದ ವೆಚ್ಚದ ಬಾಬ್ತವನ್ನು ತಿಳಿದುಕೊಳ್ಬೋದು. ನೀವೇನು ಮಾಡ್ಬೇಕಂತಂದ್ರೆ ಅತಿ ಹೆಚ್ಚು ಆದಾಯದ ಮೂಲ ಯಾವುದು ಮತ್ತು ಅತಿ ಹೆಚ್ಚು ಖರ್ಚದ ಅಥವಾ ವೆಚ್ಚದ ಬಾಬ್ತು ಯಾವುದು, ಇವೆರಡು ತಿಳ್ಕೊಂಡ್ರೆ ನೀವು ಸಾಕಾಗ್ತದೆ. ಓಕೆನಾ? ಇಷ್ಟು ಈ ವರ್ಷದ ಬಜೆಟ್ನ ಒಂದು ಮಾಹಿತಿ. ಮತ್ತು ಈ ವರ್ಷದ ಒಂದು ಮುಂಗಡ ಪತ್ರದಲ್ಲಿ ಯಾವ ಇಲಾಖೆಗೆ ಎಷ್ಟು ಹಣಕಾಸನ್ನು ಕೊಡಲಾಗಿದೆ ಎಂಬ ಪಟ್ಟಿ ಇದೆ.
ಅತಿ ಹೆಚ್ಚು ಅಂದರೆ ಶಿಕ್ಷಣಕ್ಕೆ 47,224 ಕೋಟಿ ವೆಚ್ಚವನ್ನು ಮಾಡಲಾಗಿದೆ ಅಥವಾ ಅನುದಾನವನ್ನು ಕೊಡಲಾಗಿದೆ. ಆಮೇಲೆ ಮಹಿಳಾ ಮತ್ತು ಏನು ಇಲಾಖೆ ಬರ್ತಾವಲ್ಲ ಈ ಇಲಾಖೆಗಳೇ ಎಷ್ಟು ವೆಚ್ಚವನ್ನು ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಈ ಒಂದು ಕಾಲಮ್ ಒಳಗೆ ಅಂಕಿಅಂಶಗಳ ಮೂಲಕ ನಿಮಗೆ ನೀಡಲಾಗಿದೆ. ಈ ಅಂಕಿಅಂಶ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನು ಇದಾದಮೇಲೆ ಆರ್ಥಿಕ ಶಿಸ್ತು ಪಾಲನೆ ಮಾಡುವಂಥ ಕೆಲಸವನ್ನು ಈ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಯಾಕಂತಂದ್ರೆ ವಿತ್ತೀಯ ಕೊರತೆಯನ್ನು GSDP ಅಂದರೆ ರಾಜ್ಯದ ನಾವೇನು ಉತ್ಪನ್ನ ಅಂತ ಕರಿತೇವಲ್ಲ, ರಾಜ್ಯ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಏನು ಕರಿತೇವಲ್ಲ ಅದಕ್ಕೆ ನಾವು GSDP ಅಂತ ಕರಿತೀವಿ. ಆ ಒಂದು GSDPಗೆ 2.95ಕ್ಕೆ ವಿತ್ತೀಯ ಕೊರತೆಯನ್ನು ನಿಯಂತ್ರಿಸುವ ಮತ್ತು ರಾಜ್ಯದ ಒಟ್ಟು ಸಾಲವನ್ನು GSDPಯ 24.94ಕ್ಕೆ ಮಿತಿಗೊಳಿಸುವ ಮೂಲಕ ಈ ವರ್ಷದ ಬಜೆಟನ್ನು ಮಂಡನೆ ಮಾಡುವುದರ ಮೂಲಕ ಸಿದ್ದರಾಮಯ್ಯರು ಆರ್ಥಿಕ ಶಿಸ್ತನ್ನು ಕಾಯ್ದುಕೊಂಡಿದ್ದಾರೆ. ಓಕೆನಾ. ವಿತ್ತೀಯ ಕೊರತೆ ಎಷ್ಟು? GSDPಗೆ 2.95%. ಇನ್ನು ಸಾಲ ಎಷ್ಟು? ಅದು GSDPಗೆ 24.94%ಕ್ಕೆ ಮಿತಿಗೊಳಿಸುವ ಮೂಲಕ ಈ ವರ್ಷದ ಬಜೆಟನ್ನು ಮಂಡನೆಯನ್ನು ಮಾಡಲಾಗಿದೆ. ಇನ್ನು ಸಿದ್ದರಾಮಯ್ಯರವರು ಇಲ್ಲೈತೆ ನೋಡ್ರಿ, ಸಿದ್ದರಾಮಯ್ಯರವರು ಮೊದಲ ಬಜೆಟನ್ನು ಮಂಡನೆಯಾಗಿದ್ದು 1995 ಮತ್ತು 96ನೇ ಇಸ್ವಿಯೊಳಗೆ ಮೊದಲ ಬಜೆಟನ್ನು ಮಂಡನೆ ಮಾಡ್ತಾರೆ. ಅದು HD ದೇವೇಗೌಡರವರು CM ಆಗಿದ್ದಾಗ, ಸಿದ್ದರಾಮಯ್ಯ ಹಣಕಾಸು ಮಂತ್ರಿಯಾಗಿದ್ದಾಗ. ಈ ಒಂದು ಟೇಬಲ್ ಇದೆಯಲ್ಲ, ಈ ಟೇಬಲ್ ಒಳಗೆ ನೀವೇನು ತಿಳ್ಕೊಬೋದು, ಸಿದ್ದರಾಮಯ್ಯರು ಮಂಡಿಸಿದ ಒಟ್ಟು 17 ಬಜೆಟ್ಗಳ ಮಾಹಿತಿಯನ್ನು ಕೊಡಲಾಗಿದೆ. ಫಸ್ಟ್ ಬಜೆಟ್ ಏನು ಮಂಡನೆ ಆತಲ್ಲ, ಆ ಬಜೆಟ್ ಮಂಡನೆ ಆದಾಗ ಅದರ ಹಣಕಾಸಿನ ಮೊತ್ತ ಎಷ್ಟಂತಂದ್ರೆ 10,859 ಕೋಟಿ ಬಜೆಟಿನ ಗಾತ್ರ ಇರ್ತದೆ. ಅಲ್ಲಿ ಚಲುವಾಗಿದ್ದು ಈ ವರ್ಷ ಏನು ಮಂಡನೆ ಆತಲ್ಲ ಅದರ ಬಜೆಟಿನ ಗಾತ್ರ 4.48 ಲಕ್ಷ ಕೋಟಿ ಬಜೆಟನ್ನು ಮಂಡನೆಯನ್ನು ಸಿದ್ದರಾಮಯ್ಯರು ಮಾಡ್ತಾರೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕರ್ನಾಟಕ ಬಜೆಟ್ನಲ್ಲಿ ಯಾವ ಯಾವ ಪ್ರಶ್ನೆಗಳನ್ನ ಕೇಳಬಹುದು, ಅತಿ ಪ್ರಮುಖವಾದಂಥ ಕೆಲವೊಂದು ಯೋಜನೆಗಳ ಬಗ್ಗೆ ಮತ್ತು ಅಂಕಿಅಂಶಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾ ಮಿತ್ರರು ಈ ಚಾನಲನ್ನು ನೋಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.